ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಇವತ್ತು ವರ್ಕ್ ಫ್ರಮ್ ಆಫೀಸ್. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ಕ್ವಿಕ್ ರೆಸಿಪಿ ಇರುತ್ತೆ ಆಯಿತಾ. ಅದು ನಿಮಗೆ ಗೊತ್ತು, ನೀವು ಮಾಡ್ಬೋದು ಮನೇಲಿ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು. ದೊಡ್ಡವ್ರಿಗೂ ಇಷ್ಟ, ಬಟ್ ಮಕ್ಕಳಿಗೆ ತುಂಬ ಇಷ್ಟಪಡಿ ತಿನ್ನೋವಂಥದ್ದು. ಸೊ ಬಿಫೋರ್ ದ್ಯಾಟ್, ನಮ್ಮ ವಿಡಿಯೋನ ಯಾರ್ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೋಡಿದೆ 91 ಸಬ್ಸ್ಕ್ರೈಬರ್ ಆಗಿದ್ದೀರ, ತುಂಬ ಖುಷಿ ಆಯಿತು. ಸೊ ಇನ್ನೊಂದು 9 ಸಬ್ಸ್ಕ್ರೈಬರ್ ಬಂದುಬಿಟ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನೋ ಒಂದು ತೊಗೊಬೋದು, ಅದು ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಕೈಯಲ್ಲಿದೆ ಅದು, ಓಕೆನಾ. ಸೊ ತುಂಬ ಖುಷಿ ಆಯಿತು ಗೈಸ್. ಇದೇ ಥರ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು ಆಯಿತಾ. ಇನ್ನು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನಮಗೂ ಖುಷಿ ಆಗುತ್ತೆ, ಓಕೆನಾ. ಸೊ ಇದನ್ನು ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಏನಂದರೆ ಸ್ನ್ಯಾಕ್ಸ್ ಹೇಳಿದ್ನಲ್ಲ, ಮಕ್ಕಳಿಗೆ ಇಷ್ಟ, ಮಕ್ಕಳಿಗಂತೂ ತುಂಬ ಇಷ್ಟ. ನಾನಂತೂ ಹಾಕೊಂಡು ತಿಂತೀನಿ ಅದನ್ನು. ಆ್ಯಕ್ಚುಲಿ ನಾವು ಅದನ್ನು ತೊಗೊಳ್ಬೋದು. ಏನಂತ ಹೇಳಿದ್ರೆ ಫ್ರೆಂಚ್ ಫ್ರೈಸ್, ಓಕೆನಾ. ಸೊ ಫ್ರೆಂಚ್ ಫ್ರೈಸ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಮೋರೋವರ್ ಫ್ರೆಂಚ್ ಫ್ರೈಸ್ ನಾವು ಮೆಕ್ಡಿಯಲ್ಲಿ ತೊಗೊಂಡಾಗ ತುಂಬ, ನನಗೆ KFC ಇದು ಇಷ್ಟ ಇಲ್ಲ ಆ್ಯಕ್ಚುಲಿ ಫ್ರೆಂಚ್ ಫ್ರೈಸು. ಮೆಕ್ಡೊನಾಲ್ಡ್ಸು ತುಂಬ ಇಷ್ಟ ಆಗುತ್ತೆ ನನಗೆ, ಓಕೆನಾ. ಸೊ ನಿಮಗೆ ಎಲ್ಲಿ KFCಯಲ್ಲಿ ಇಲ್ಲಾಂದರೆ ಮೆಕ್ಡೊನಾಲ್ಡ್ಸ್ ಇಲ್ಲ ಬೇರೆ ಎಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಹೋಮ್ ಮೇಡು ನಾವು ಮಾಡ್ಕೊಬೋದು, ಬಿಕಾಸ್ ನಾವು ಇಲ್ಲಿ ಡಿಮಾರ್ಟು ಇಲ್ಲ ಯಾವುದೇ ಒಂದು ನಾರ್ಮಲ್ ಸೂಪರ್ ಮಾರ್ಕೆಟ್ಗೆ ಹೋದಾಗಲೂ ರೆಡಿಮೇಡ್ದು ಸಿಗುತ್ತೆ ಫ್ರೋಝನ್ದು. ಸೊ ಅದನ್ನು ತೊಗೊಂಬಂದು ಮನೇಲಿ ಮಾಡ್ಕೊಬೋದು. ಸೊ ನಾವು ಮನೆಯಲ್ಲೇ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಫ್ರೆಶ್ ಆಗಿರುತ್ತೆ, ಮತ್ತು ಅವ್ರು ಯಾವ ಆಯಿಲ್ ಯೂಸ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ನಾವೆಲ್ಲರೂ ಆಚೆ ತೊಗೊತಾರೆ, ಬಟ್ ಸ್ಟಿಲ್ ಇಷ್ಟಪಟ್ಟು ತಿಂತೀವಿ. ತಿನ್ಬೇಕಾದ್ರೆ ಗೊತ್ತಾಗಲ್ಲ ಯಾವ ಆಯಿಲ್ ಅಂತ ಹೇಳಿ, ಬಟ್ ನಾವೇ ಮನೇಲಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಆಯಿಲು ಏನು ಅಂತ, ಹೇಗೆ ಅಂತ, ಎಷ್ಟು ಬೇಕು ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಅದೇ ಇವತ್ತಿನ ರೆಸಿಪಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಓಕೆನಾ. ಸೊ ಫಸ್ಟ್ ತೋರಿಸ್ತೀನಿ ಏನೇನು ಬೇಕು ಅಂತ ಹೇಳಿ. ಸೊ ಸ್ಟೇ ಟ್ಯೂನ್ಡ್. ನಮ್ಮ ರೆಸಿಪಿಗೆ ಇಷ್ಟೇ ಬೇಕಾಗಿರೋದು: ಆಲೂಗಡ್ಡೆ, ಓಕೆನಾ, ಪೊಟ್ಯಾಟೊ, ಆಮೇಲೆ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಆಯಿಲ್ ಮತ್ತು ಸಾಲ್ಟ್, ಓಕೆನಾ. ಇಷ್ಟೇ. ಸೊ ಇದನ್ನು ಫಸ್ಟು ಗ್ರೇಟ್ ಮಾಡ್ಕೊಳ್ಳೋಣ. ಗ್ರೇಟ್ ಅಂದರೆ ಇದನ್ನು ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್ ನೋಡಿ, ಈ ಥರ ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಇಷ್ಟು. ಇನ್ನೂ ಒಂದು 2 ಪೊಟ್ಯಾಟೋಸ್ ಇದೆ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಎಲ್ಲ ಮುಗೀತು. ಇಷ್ಟು ಕಟ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಗೈಸ್, ಕಟ್ ಮಾಡ್ಕೊಬೇಕಾದ್ರೆ ಈ ಥರ ಉದ್ದುದ್ದ ಮಾಡ್ಕೊತೀವಲ್ಲ, ಇದರಲ್ಲೂ ಹಾಫ್ ಕಟ್ ಮಾಡ್ಕೊಬೇಕು ನಾವು, ಓಕೆನಾ. ಸೊ ಆವಾಗ ನಮಗೆ ಈ ರೇಂಜಿಗೆ ಬರುತ್ತೆ, ಈ ಥರ ಇರುತ್ತೆ. ಆವಾಗ ನಮಗೆ ಕರೆಕ್ಟ್ ಆಗುತ್ತೆ, ಓಕೆನಾ. ಇಲ್ಲ ತುಂಬ ದಪ್ಪ ಇದ್ದರೆ ಇದು ಮಾಡ್ಕೊಳಕ್ಕಾಗಲ್ಲ. ಸೊ ಇದು ಕಟ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕಂದ್ರೆ ಒಂದು ವಿಷಲ್ ಕೂಗಿಸ್ಕೊಬೇಕು ನಾರ್ಮಲ್ ಕುಕ್ಕರಲ್ಲಿ, ಇಲ್ಲ ಹಾಗೆ ಬಾಯ್ಲ್ ಮಾಡಿದ್ರೂ ಪಾತ್ರೆಯಲ್ಲಿ ಇಟ್ಕೊಂಡು ಐ ಆಮ್ ಓಕೆ ವಿತ್ ದಟ್. ಹಾಗೆ ಬಾಯ್ಲ್ ಮಾಡ್ಕೊಬೋದು ಪಾತ್ರೆಯಲ್ಲಿ ಹಾಕಿ. ಹಾಗಿಲ್ಲ ಅಂದರೆ ನೀರು ಅದಕ್ಕೆ ಜಸ್ಟ್ ಮುಳುಗೋ ಥರ ಹಾಕಿ ಬಾಯ್ಲ್ ಮಾಡ್ಕೊಬೋದು. ಅಕಸ್ಮಾತ್ ಹಾಗಿಲ್ಲ ಅಂದರೆ ಕುಕ್ಕರಲ್ಲೇ ವಿಷಲ್ ಕೂಗಿಸ್ಕೊತೀನಿ ಕಾವ್ಯ ಅಂತ ಹೇಳೋರು, ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಜಾಸ್ತಿ ಎಲ್ಲ ಬೇಡ. ಆಮೇಲೆ ಅದನ್ನು ನೀರು ಫುಲ್ಲು ಡ್ರೈನ್ ಮಾಡಿ ಅದನ್ನು ಕ್ಲೀನಾಗಿ ವೈಪ್ ಮಾಡಿಬಿಟ್ಟು ಕ್ಲಾತಲ್ಲಿ ಆಮೇಲೆ ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡೋಕ್ಕೂ ಮುಂಚೆ ನಮ್ಮ ಕಾರ್ನ್ ಎತ್ತಿಟ್ಕೊಂಡಿದ್ದೆಲ್ಲ ಕಾರ್ನ್ನ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ಗೊತ್ತಲ್ಲ, ಉಪ್ಪು ಆಮೇಲೆ ಮಯೋನೀಸು ಸಾಸ್ ಹತ್ಕೊಂಡು ತಿನ್ನೋದಷ್ಟೇ. ಗೈಸ್ ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಸಾಕು ಇಷ್ಟು, ಓಕೆನಾ. ಸೊ ಬೇಕಂತ ಹೇಳಿದ್ನಲ್ಲ, ಫ್ರೆಶ್ಶಾಗಿ ಮಾಡ್ಕೊಬೋದು. ಇಟ್ ವಿಲ್ ನಾಟ್ ಟೇಕ್ ದ್ಯಾಟ್ ಮಚ್ ಟೈಮ್, ಅಷ್ಟು ಟೈಮ್ ತೊಗೊಳೋದಿಲ್ಲ. ಸೊ ಇವಾಗ ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಅಷ್ಟು ಕಡೆ ಒಳ್ಳೆ ಮಳೆ ಬರ್ತಿದೆ, ಸೊ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಣ. ಆ್ಯಂಡ್ ನಮ್ಮ ಮಮ್ಮಿ ಹೋಮ್ ಮೇಡ್ ಪುಟ್ಟು ಮಾಡಿದ್ದಾರೆ ಇವತ್ತು. ಸೊ ನೆಕ್ಸ್ಟು ಪುಟ್ಟು ರೆಸಿಪಿನೂ ಹಾಕ್ತೀನಿ. ಅಕ್ಕಿ ಪುಟ್ಟು ಮತ್ತು ರಾಗಿ ಪುಟ್ಟು ಎರಡೂ ಮಾಡ್ತಾರೆ ನಮ್ಮ ಮಮ್ಮಿ ಸಕ್ಕದಾಗಿ. ಸೊ ಇವತ್ತು ಅಕ್ಕಿ ಪುಟ್ಟು ಮಾಡಿದ್ದಾರೆ. ಸೊ ಅದಕ್ಕೆ ತೆಂಗಿನಕಾಯಿ ತುರಿದು ಸಕ್ಕರೆ ಹಾಕಿ ಇಟ್ಟಿದ್ದಾರೆ. ಸಕ್ಕರೆ ಹಾಕೊಂಡವ್ರು ಸಕ್ಕರೆ, ಅಲ್ಲ ಬೆಲ್ಲ ಹಾಕೊಂಡವ್ರು ಬೆಲ್ಲ ಹಾಕೊಂಡು ತಿನ್ಬೋದು. ನಮ್ಮ ಮಮ್ಮಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಸೊ ಇದನ್ನು ಮಾಡ್ಕೊಳ್ಳೋಣ. ಸೊ ಇದನ್ನು ಮಾಡಿದ್ದೀವಲ್ಲ ಕಟ್ಟು, ಒಂದು ಸಾರಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ನಮ್ಮ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ, ಓಕೆನಾ. ಸೊ ತೋರಿಸ್ತೀನಿ. ಸೊ ಲೆಟ್ಸ್ ಜಸ್ಟ್ ವಾಶ್ ಮಾಡ್ಕೊಳ್ಳೋಣ. ಸೊ ಗೈಸ್, ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಕುಕ್ಕರ್ ಎಲ್ಲ ಇದೆ ಪಿಜ್ಜಂದು. ಸೊ ಇದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಫಸ್ಟು. ನೀರೆಲ್ಲ ಫುಲ್ ಡ್ರೈನ್ ಆಗಬೇಕು. ನೀರು ಹಾಕ್ತೀರಾ, ಬಟ್ ಸ್ಟಿಲ್ ನೀರಲ್ದ ಹಾಕ್ಕೊಳ್ಳಿ. ಸೊ ಆಗಿದೆಯಾ. ಇದರಲ್ಲಿ ಯಾವುದೇ ಉಪ್ಪು ಇಲ್ಲ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಲೇಟರ್ ಮಾಡ್ಕೊಳ್ಳೋಣ, ಆಯಿತಾ. ಸೊ 1 ಗ್ಲಾಸ್ ನೀರು ತೊಗೊತಾ ಇದ್ದೀನಿ, ಅದು ಕ್ಲೀನಾಗಿ ಮುಳುಗಬೇಕು. ಇನ್ನೊಂದು ಅರ್ಧ ಗ್ಲಾಸ್ ಗ್ಲಾಸ್ ಉಯ್ದುಕೊಂಡ್ವಿ, ಮತ್ತು ಇನ್ನೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಸಾಕು, ಎಷ್ಟು ಉಯ್ದುಕೊಂಡಿದ್ದೀನಿ. ಸೊ ಇದು
ಬೇಯೋದಕ್ಕೆ ಸರಿ ಆಗುತ್ತೆ. ಕರೆಕ್ಟಾಗಿ ಮುಳುಗಿದೆ ನೋಡಿ, ಇಷ್ಟೇ. ಅದಕ್ಕೆ ಮೇಲೆ ಇಟ್ಕೊಳ್ಬಾರ್ದು, ಜಸ್ಟ್ ಮುಳುಗಬೇಕಷ್ಟೇ ಎಲ್ಲ ಫ್ರೈಸು ಇದ್ರೊಳಗೆ. ಓಕೆನಾ? ಸೊ ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡೋಣ ಗೈಸ್. ಸ್ಟೇ ಟ್ಯೂನ್. ಸೊ ಗೈಸ್, ನಮ್ಮ ವಿಷಲ್ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಹೇಳಿದ್ನಲ್ಲ, ಒಂದು ವಿಷಲ್ ಇಟ್ಕೊಂಡ್ರೆ ಸಾಕು. ಓಕೆನಾ? ಸೊ ಅದು ಒಂದು ವಿಷಲ್ ಕೂಗಲಿ, ಅದಾದಮೇಲೆ ಕಂಟಿನ್ಯೂ ಮಾಡೋಣ ವೀಡಿಯೋನ. ಮಳೆ ಬಂದು ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ ನಮ್ಮ ದೇವಸ್ಥಾನ. ಗುರುಪೌರ್ಣಮಿ ಮಾಡಿದ್ರಲ್ಲ, ಹಾಗಾಗಿ ಇನ್ನು ಹೂವೆಲ್ಲ ಹಾಗೆ ಇದೆ. ಇನ್ನೂ ಹನಿತಾ ಇರೋದು ನೀವು ನೋಡ್ಬೋದು ವೀಡಿಯೋಲ್ಲಿ, ಇನ್ನೂ ಹನಿತಾ ಇದೆ. ಅಮ್ಮರ ಹತ್ರ ನೋಡಿ ಗೊತ್ತಾಗುತ್ತೆ. ಸೊ ಗೈಸ್, ನಮಗೆ ಒಂದು ವಿಷಲ್ ಬಂತು, ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡು ಅದು ವಿಷಲೆಲ್ಲ ಹೋಗಲಿ. ಆಮೇಲೆ ಆ ಗ್ಯಾಸೆಲ್ಲ ಹೋದ್ಮೇಲೆ ವಾಟ್ರೆಲ್ಲ ಡ್ರೈ ಮಾಡಿಕೊಂಡು ಬಟ್ಟೆಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಗೈಸ್, ವಿಷಲ್ ಬಂದಾಯಿತು, ಓಪನ್ ಮಾಡಿದ್ದೀವಿ ಕುಕ್ಕರ್ನ. ಸೊ ಇಲ್ಲಿ ನಾವು ಐಸ್ ವಾಟ್ರ್ ಎತ್ಕೊಂಡಿದ್ದೀನಿ, ಕೋಲ್ಡ್ ವಾಟ್ರು. ಸೊ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಯಾವ ಮೆಕ್ಡೊನಾಲ್ಡ್ಸ್, ಯಾವ KFCಗೂ ಕಮ್ಮಿ ಇಲ್ಲ ಗೈಸ್ ನಮ್ಮ ಫ್ರೆಂಚ್ ಫ್ರೈಸ್. ನೀವು ಟ್ರೈ ಮಾಡಿರ್ತೀರಾ, ಯಾರೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ, ಸೊ ಟ್ರೈ ಮಾಡಿ ಈ ರೆಸಿಪಿನ, ಸಖತ್ತಾಗಿರುತ್ತೆ. ಸೊ ಗೈಸ್, ನೋಡಿದ್ರೆ ನೀವು ಅಷ್ಟು ಚೆನ್ನಾಗಿ ಬೆಂಡ್ ಆಗ್ತಿದೆ ನೋಡಿ. ಈ ಇದಕ್ಕೆ ಪದಕ್ಕೆ ಇದಾಗಿದೆ, ಸಾಕು ಇಷ್ಟು. ಬಿಕಾಸ್ ನಾವು ಫ್ರೈ ಮಾಡ್ಕೊಂಡಾಗ ಆಮೇಲೆ ಕ್ರಿಸ್ಪಿಯಾಗಿರುತ್ತೆ. ಓಕೆನಾ? ಸೊ ತುಂಬ ಒರೆಸ್ಬೇಕಾದ್ರೆ ಇದು ಮಾಡಬೇಡಿ. ಸೊ ಒಂದು ಕ್ಲಾತ್ ಎತ್ಕೊಳ್ಳಿ, ಕ್ಲಾತ್ ಎತ್ಕೊಂಡು ಕ್ಲೀನಾಗಿ ಸುಮ್ಮನೆ ಡ್ಯಾಬ್ ಮಾಡಬೇಕಷ್ಟೆ, ಜಾಸ್ತಿ ಎಲ್ಲ ಮಾಡಬಾರ್ದು. ಆ ನೀರೆಲ್ಲ ಹೀರ್ಕೊಳೋ ಥರ ಹಾಕಿ ಇದು ಮಾಡ್ಕೊಳ್ಳಿ. ಓಕೆನಾ? ಸೊ ಮೆತ್ತಗೆ ಒಂದೊಂದು ಮಾಡ್ಕೊಳ್ಳೋಣ, ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ವೀಡಿಯೋನ. ನಾನು ಏನು ಮಾಡಿಬಿಟ್ಟೆ ಅಂದರೆ ಒಂದು ಕ್ಲಾತ್ ಹಾಕ್ಕೊಂಡೆ, ಬಿಕಾಸ್ ಒಂದೊಂದು ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಒಂದು ಕ್ಲಾತ್ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಡ್ಯಾಬ್ ಮಾಡಿದಾಗ ಆ ನೀರೆಲ್ಲ ಇಟ್ಕೊಂಡ್ಬಿಡುತ್ತೆ. ಒಂದು ಕಾಟನ್ ಬಟ್ಟೆ ಎತ್ಕೊಂಡು. ಓಕೆನಾ? ಸೊ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಟ್ರಾನ್ಸ್ಫರ್ ಮಾಡಿಕೊಂಡು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾಯ್ತು. ಈಗ ನಮ್ಮ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ? ಆ್ಯಡ್ ಮಾಡಿಕೊಂಡು ಸುಮ್ಮನೆ ಹಿಂಗೆ, ಬಿಕಾಸ್ ಕೈಯಲ್ಲಿ ಮಾಡೋದು ಬೇಡ, ಜಸ್ಟ್ ಹೀಗೆ ಎಲ್ಲ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳೋಣ. ಸೊ ಗೈಸ್, ನೋಡಿ ಹೇಗಿದೆ ಅಂತ. ಹಾಗೆ ನಾನು ಉಪ್ಪು ಆ್ಯಡ್ ಮಾಡ್ಕೊಂಬಿಟ್ಟೆ. ಸೊ ನೋಡಿ ಈ ಥರ ಇದೆ ಮ್ಯಾರಿನೇಟ್ ಆಗಿ. ಸೊ ಈಗ ಪ್ಯಾನ್ ಇಟ್ಕೊಳ್ಳೋಣ. ಸೊ ಪ್ಯಾನ್ ಇಟ್ಟಿದ್ದೀನಿ, ಆ ನೀರೆಲ್ಲ ಇದಾಗಲಿ, ಆದಮೇಲೆ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ಬೋದು ನಮ್ಮ ಆಯಿಲ್ ಬಿಸಿ ಆಗ್ತಾ ಇದೆ, ಮತ್ತು ನಮ್ಮ ಫ್ರೈಸ್ ಇಲ್ಲಿದೆ. ನೋಡ್ಬೋದು ನೀವೇ ಆ ಕಾರ್ನ್ಫ್ಲೋರ್ ಜೊತೆ ಹೇಗೆ ಮ್ಯಾರಿನೇಟ್ ಆಗಿದೆ ಅಂತ ಹೇಳಿ. ನಿಮಗೆ ಒಂದೇ ಒಂದು ತೋರಿಸ್ತೀನಿ ನೋಡಿ ಗೈಸ್, ಕಾರ್ನ್ ಜೊತೆಗೆ ಹೇಗೆ ಮ್ಯಾರಿನೇಟ್ ಆಗಿದೆ ಅಂತ ನೋಡಿ. ಸಕ್ಕತ್ತಾಗಿದೆ ಕಾರ್ನು ಮತ್ತು ಉಪ್ಪು. ಆಯಿತಾ ಗೈಸ್? ಒಂದೇ ಒಂದು ಹಾಕಿ ನೋಡಿದೆ ಬಿಸಿಯಾಗಿದೆ ಅಂತ, ಆಗಿದೆ. ಸೊ ಈಗ ಹಾಕ್ಕೊಳ್ಳೋಣ ನಮ್ಮ ಫ್ರೈಸ್. ಹುಷಾರಾಗಿ ಹಾಕ್ಕೊಳ್ಳಿ ಗೈಸ್, ಎಣ್ಣೆ ಹತ್ರ ಹೋಗ್ಬೇಕಾದ್ರೆ ಭಯ ಆಗುತ್ತೆ ನನಗಂತೂ ಯಾವಾಗಲೂ. ಸೊ ಫ್ರೈ ಆಗಲಿ ಗೈಸ್. ನಮ್ಮ ಫ್ರೈಸ್ ಬೇಯ್ತಾ ಇದೆ ಗೈಸ್. ನೋಡಿದ್ರಲ್ಲ ನಮ್ಮ ಫ್ರೆಂಚ್ ಫ್ರೈಸ್ ಹೇಗೆ ಬಂದಿದೆ ಅಂತ, ಹೋಮ್ ಮೇಡ್ ಫ್ರೆಂಚ್ ಫ್ರೈಸ್. ಓಕೆನಾ? ಸೊ ಟೇಸ್ಟ್ ಮಾಡಿ ನೋಡೋಣ. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಟೇಸ್ಟ್ ಮಾಡಿ ನೋಡೋಣ ಗೈಸ್ ಹೇಗಿದೆ ಅಂತ. ನೀವೇ ನೋಡ್ಬೋದು ಎಷ್ಟು ವೆಲ್ ಕುಕ್ಡ್ ಆಗಿದೆ ಅಂತ. ಸೊ ನಮ್ಮ ಸಾಸ್, ನಮ್ಮ ಮೇಯೋ, ಯಮ್ಮಿ. ಸೇಮ್ ಮೆಕ್ಡಿಲ್ ತಿನ್ನಂಗೆ ಇದೆ ನನಗಂತೂ ಫೀಲು.
ಬಿಕಾಸ್ ನಾನು ಆಲ್ರೆಡಿ ಕಾರ್ನಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟೆ. ಸೊ ಮತ್ತೆ ಉಪ್ಪು ಹಾಕ್ಕೊಂಡು ನಾನೇನು ಮಿಕ್ಸ್ ಮಾಡ್ಕೊಂಡಿಲ್ಲ. ಸಖತ್ತಾಗಿದೆ ಗೈಸ್, ನನಗಂತೂ ತುಂಬ ಇಷ್ಟ ಆಯಿತು. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ನೀವೆಲ್ಲ ಮಾಡಿರ್ತೀರ, ಸೊ ಜಸ್ಟ್ ಟ್ರೈ ಮಾಡಬೇಕು ಅಂದ್ಕೊಂಡೆ ಮಾಡಿದೆ. ಸೊ ಇದೇ ಥರ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ನೋಡಿ ಸಪೋರ್ಟ್ ಮಾಡ್ಬೋದು, ಕಮೆಂಟು ಮಾಡ್ಬೋದು. ಓಕೆನಾ? ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಸೊ ನಾನು ಅದನ್ನು ಮಾಡ್ತೀನಿ. ಓಕೆನಾ? ಸೊ ಇದೇ ಥರ ಹೇಳ್ತಾ, ಸೊ ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವೀಡಿಯೋ. See you.